200 ಬಂತು. ದ್ವಿಶತಕ ಬಾರಿಸ್ತು ಎನ್ಡಿಎ ಮೈತ್ರಿಕೂಟ. ಸ್ಕ್ರೀನ್ ಮೇಲೆ ನೋಡಿರುವಂತದ್ದು ಹಾಗೆ ಉಳಿಲಿ ಅನ್ನುವಂತ ಆಶಯದೊಂದಿಗೆ 200ಕ್ಕೆ ಬಂದಿದೆ. ತುಂಬಾ 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 ಏರ್ಪೇರನ್ ಆಗ್ಲಿಕ್ಕೆ ಸಾಧ್ಯ ಅಲ್ಲ. ಹೇಳಿದ್ದು ನಮ್ಮ ಆಶಯ ಏನಂದ್ರೆ 200 ಹಿಂದಿನ ಸತಿ 200 ಒಂದು ಕಾಲು ನಾವು 180 ನಾನು ನಿರೀಕ್ಷೆ ಮಾಡಿದ್ದೆ. ಆದ್ರೆ 200 ನನಗೂ ಕೂಡ 201 ಹೋಯ್ತು ನೋಡಿ. ಈಗ 180 ನನ್ನ ನಿರೀಕ್ಷೆ ಇತ್ತು. 160 ದಾಟ್ತೀವಿ, 180 ತನಕ ಹೋಗ್ತೀವಿ ಅನ್ನುವಂಥದ್ದು ನನ್ನ ಬಿಹಾರದ ಓಡಾಟದಲ್ಲಿ ನನಗೆ ಗಮನಕ್ಕೆ ಬಂತು. ಹಿಂದೆ ಯಾರ್ಯಾರಿಗೆ ನಿಮಗೆ ಗೊತ್ತಿರೋಂಗೆ ಹಿಂದೆ ಯಾರ್ಯಾರಿಗೆ ಈ ತರ 200 ದಾಟಿದೆ? ನಿತೀಶ್ ಕುಮಾರ್ ಒಬ್ಬರಿಗೆ 2010 ಅಂದ್ರೆ ಅವಾಗ ನಾವು ಇದ್ವಿ ಜೊತೆನಲ್ಲಿ, ನಾವು ಜೊತೆಲಿದ್ವಿ. ಅವ್ರು 115, ನಮ್ಗೆ 91, ಒಟ್ಟಿಗೆ ಸೇರಿ 200 ಮೇಲೆ ಹೋಗಿದ್ವಿ. 206 ಅಲ್ಲೋಗಿ ನಿಂತಿದ್ವಿ ನಾವು. ಇದು ಎರಡನೇ ಬಾರಿ ಆ ರೀತಿ ಆಗ್ತಾ ಇರೋದು, 200 ದಾಟ್ತಾ ಇರುವಂತದ್ದು ನಮ್ಮಿಬ್ಬರ ಕಾಂಬಿನೇಷನ್ ಅಲ್ಲೇ ಆಗೋದು. ಯಾಕೆಂದ್ರೆ ನಾವು ಸರ್ವಸ್ಪರ್ಶಿ ಸರ್ವವ್ಯಾಪಿ, ಹಾಗೆ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತಗೊಂಡೋಗ್ತೀವಿ. ಯಾವುದೋ ಎರಡು ಕಾಂಬಿನೇಷನ್ ಎಲ್ಲ ಮಾಡಲ್ಲ. ಅವರು ಬರೀ ಮುಸ್ಲಿಂ ಮತ್ತೆ ಯಾದವ್ ಅಂದ್ರು, ನಾವು ಹಂಗ್ ಮಾಡ್ಲಿಲ್ಲ. ಎಲ್ಲಾ ಹಿಂದುಳಿದ ವರ್ಗಗಳು, ಅತಿ ಹಿಂದುಳಿದ ವರ್ಗಗಳು, ಎಲ್ಲಾ SC ಸಮುದಾಯಗಳು, ST ಸಮುದಾಯಗಳು, ಅತಿ ಹಿಂದುಳಿದ SC ಸಮುದಾಯಗಳು, ST ಸಮುದಾಯಗಳು, ಅದಕ್ಕಾಗಿ ಮಾಂಜಿಯವರು ಒಟ್ಟಿಗೆ ಸೇರ್ಕೊಂಡ್ರು, ಚಿರಾಗ್ ಪಾಸ್ವಾನ್ ಸೇರಿದ್ರು. ಆ ರೀತಿ ನುಗ್ಗಿದ್ದು ನಾವು. ಹಾಗಾಗಿ 206 ದಾಟಿದ್ರು ಆಶ್ಚರ್ಯ ಇಲ್ಲ. ದಾಟಿದ್ರೆ ನಾವು ಹೊಸ ಇತಿಹಾಸವನ್ನ ಬರೆದು ಬಿಡ್ತೀವಿ. ನಾವು ಬರೀ ಗ್ಯಾರಂಟಿಗಳಿಂದ ಇದು ಕೊಡೋದ್ರಿಂದ ಇದು ಗೆದ್ದೀವಿ ಅಂತ ಅನ್ನೋಕ್ಕಾಗಲ್ಲ. ಇಟ್ ಈಸ್ ಪಾರ್ಟ್ ಆಫ್ ವಿನ್ನಿಂಗ್ ಸ್ಟ್ರಾಟಜಿ ಅಷ್ಟೇ. ಕ್ಯುಮ್ಯುಲೇಟಿವ್ ಎಫೆಕ್ಟ್ ಇದೆ ಇದು. ಬಿಹಾರ್ ಎಲೆಕ್ಷನ್ ರಿಸಲ್ಟ್ಸ್ ಕ್ಯುಮ್ಯುಲೇಟಿವ್ ಎಫೆಕ್ಟು. ಉದಾಹರಣೆಗೆ ಕಾಂಗ್ರೆಸ್ನವ್ರು ಎಡವಟ್ಟು ಯಾವಾಗ ಮಾಡ್ತಾರೆ? ಎಲೆಕ್ಷನ್ ಟೈಮ್ನಾಗ ಎಡವಟ್ಟು ಮಾಡ್ಕೋತಾರೆ. ಹಿಂದಕ್ಕೆ ಸೋನಿಯಾ ಗಾಂಧಿ ಏನು ಹೇಳಲು, ಮೌತ್ಕ ಸೌದಾಗರ್ ಅಂದ್ಲು. ಅಲ್ಲಿಗೆ ಜನ ಸೈಕಲಾಜಿಕಲಿ ಏನಾಯಿತು, ಇವು ವ್ಯಕ್ತಿಗೆ ಬೇಯ್ತಾರಲ್ಲ ನಂಗಾಯ್ತು. ಮೊನ್ನೆ ಎಲೆಕ್ಷನ್ದಾಗೆ ಅವ್ರ ತಾಯಿಗೆ ಬೇಯಿಸಿದ್ರು, ತಾಯಿನ ಅವಮಾನ ಮಾಡಿದ್ರು, ಅವಮಾನ ಮಾಡಿದ್ರು. ಅದು ಇಡೀ ಬಿಹಾರದಾಗ ಅದು ಚರ್ಚೆ ಆಯಿತು. ಈ ಡೆವಲಪ್ಮೆಂಟ್ ಇಶ್ಯೂ ಹೋಯ್ತು, ಬರೀ ಪ್ರೈಮ್ ಮಿನಿಸ್ಟರ್ ತಾಯಿಗೆ ಬೇಯ್ದದ್ದೇ ಚರ್ಚೆ ಆಯಿತು. ಸೊ ಇವೆಲ್ಲ ಕ್ಯುಮ್ಯುಲೇಟಿವ್. ಆಮೇಲೆ ಆಪರೇಷನ್ ಸಿಂಧೂರು, ಅದ್ರ ಬಗ್ಗೆ ಏನು ಇದಾಗಲಿಲ್ಲ. ಸೊ ಇನ್ನು 202ಕ್ಕೆ ಬಂದು ನಿಂತಿದೆ. 203 ಅಂದ್ರು. ದ್ವಿಶತಕ ದಾಟಿ ಹೋಗಿದೆ. ಬಿಜೆಪಿ 91, JDU 80 ಕ್ಷೇತ್ರಗಳಲ್ಲಿ ಮುನ್ನಡೆ. ಮಿತ್ರ ಪಕ್ಷಗಳೆಲ್ಲವೂ ಕೂಡ ಸುಸ್ಥಿತಿಯಲ್ಲಿವೆ. LJP 22, ಇನ್ನು ಹಿಂದೂಸ್ತಾನ್ ಅವಾಮ್ ಮೋರ್ಚಾ 5, RLM 4 ಕ್ಷೇತ್ರಗಳಲ್ಲಿ ಮುನ್ನಡೆ. ಸೊ ಇದು ಸಂಗತಿ. ಈ ಆಸೆ ಆಮಿಷಗಳಿಂದ ನಾವು ಗೆಲ್ತೀವಿ ಅಂತಂದ್ರೆ ಅದು ಖಂಡಿತವಾಗಲೂ ಆಗದಿರೋಂಥ ಮಾತು. ನೋಡಿ, ಈಗ ಈ ಬರೀಷ್ಟು ಮಾತ್ರ ಅಲ್ಲ, ಯಾವ್ಯಾವ ರಾಜ್ಯಗಳ ಸ್ಥಿತಿ ಹೆಂಗೆ ಬಂದಿದೆ ಅಂತ. ಕೆಲವೊಂದು ರಾಜ್ಯಗಳವರು ನೇರವಾಗಿ ಹೇಳ್ತಾ ಇದ್ದಾರೆ, ನಮಗೆ ಸಂಬಳ ಕೊಡೋಕೆ ದುಡ್ಡಿಲ್ರಿ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೆಲಂಗಾಣದ ಮುಖ್ಯಮಂತ್ರಿ ನಿಜಕ್ಕೂ ಅಭಿನಂದಿಸಬೇಕು. ನನ್ನ ಚಪ್ಪಲಿ ಕಳ್ಳಂತಾರ ನೋಡ್ತಾರ್ರಿ ಜನಗಳು, ಸಂಬಳ ಕೊಡೋಕೆ ದುಡ್ಡಿಲ್ಲ ಅಂತಾರ ಅವರು. ನಾಳೆ ಯಾವ ರಾಜ್ಯಕ್ಕೂ ಕೂಡ ಈ ರೀತಿಯ ಸ್ಥಿತಿ ಬರಬಾರ್ದು ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹಿಂಗೆ ಹೇಳ್ತಾರೆ ಅಂತಂದ್ರೆ ಹೆಂಗೆ ಕತೆ? ಸೊ ಇದು ಮಹಾಗಠಬಂಧನ್ 36 ಕ್ಷೇತ್ರಗಳಲ್ಲಿ ಮತ್ತೊಂದು ಸರಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. NDA 203 ಕ್ಷೇತ್ರಗಳಲ್ಲಿ. ಸರ್ ಈಗ 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 ಇಲ್ಲ ಒಂದು ನಿಮಿಷ ಇರ್ಬೇಕು ಸ್ವಲ್ಪ ಹೊತ್ತಿಗೆ ನೀವು ಹಿಂಗೆ ಎದ್ದೋಗ್ಬಿಟ್ರಂಗೆ. ಈಗ ನೆಕ್ಸ್ಟ್ ಹೇಳ್ತಾ ಇದ್ರು. ಈಗ ಇಲ್ಲ ಆಯ್ತು. ಈಗ ನೆಕ್ಸ್ಟ್ ಪಶ್ಚಿಮ ಬಂಗಾಳ, ತಮಿಳುನಾಡು, ಉತ್ತರ ಪ್ರದೇಶ. ನಾವು ಉತ್ತರ ಪ್ರದೇಶದಲ್ಲಿ ಹಿಂಗೆ ಆಗ್ಬಿಡಲ್ಲ ಅಂತ ಅಖಿಲೇಶ್ ಯಾದವ್ ಹೇಳ್ತಿದ್ದಾರೆ. ಏನಂತೀರಿ?